ಹ್ಞೂ ತಯಾರಾದಲ್ಲ ಚಲೋ ಆತ ಅಲ್ವಾ. ನೀವು ಓಡಿ ಬಂದು ನಾವು ಮದುವೆ ಮಾಡ್ಕೊಂಡ್ವಿ. ಜೋರಾಗಿ ಮಾಡಕ್ಕೆ ಪುರ್ಸತ್ತರ ಎಲ್ಲಿತ್ತು? ನಾಳೆ ಮಾಡ್ರಿ ಇವತ್ತ ಮಾಡ್ರಿ, ನಾಳೆ ಮಾಡ್ರಿ ಇವತ್ತ ಮಾಡ್ರಿ ಅಂತ ಇವ ನಿಂತಾನ. ಇಂಥ ಟೈಮ್ನಾಗ ಹೆಂಗೆ ಜೋರಾಗಿ ಮದುವೆ ಮಾಡಕತ್ತಿ? ನೀನೇ ಹೇಳಂಗಾರ ನೋಡೋಣ. ನೀನು ನೋಡಿದ್ರೆ ಅಲ್ಲಿ ಗುಡಿಯಾಗ ನಮ್ಮ ಈಕಿ ನನ್ನ ಆದ್ನೆದಾಳ ಆಕಿ ಮುಂದೆ ನೀ ಬಾಯಿ ಮಾಡಕತ್ತೀವ. ಇದು ಮಾಡಿದ ಸರಿಯೇನ? ನೀ ಹೇಳಂಗಾರ ನೋಡೋಣ. ಒಂದು ದಿನದಾಗ ನಾವು ಹೆಂಗೆ ಎಲ್ಲ ಹೊಂದಾಣಿಕೆ ಮಾಡಕತ್ತಿ, ಎಲ್ಲ ತಯಾರಿ ಮಾಡಕತ್ತಿ. ಅದ್ರಾಗ ನಿಮ್ಮ ಮಾವ ಲಗ್ನನ ಬೇಡ ಅಂತೇಳಿ ಅವ್ರು ಜಗಳ ತೆಗ್ದಾರೆ. ನಾ ಯಾರು ಕೂಟಂತ ಗುದ್ದಾಡ್ಲಿ? ನೀನೇ ಹೇಳಂಗಾರ ನೋಡೋಣ. ಬೇಡ ಮದುವೆ ಮಾಡೋದು, ಬೇಡ ಮದುವೆ ಮಾಡೋದು ಅಂತ ಅವ್ರು ನಿಂತಾರೆ. ಅವ್ರನ್ನ ವಿರೋಧ ಹಾಕೊಂಡು ಅವ್ರನ್ನ ಮನೆಯಾಗ ಬಿಟ್ಬಿಟ್ಟು ನಾವಲ್ಲಿ ಬಂದಿರೋದು ಮದುವೆಗೆ. ನೀನು ನೋಡಿದ್ರೆ ಹಿಂಗಂತೀಯಲ್ಲವ ನೀನು. ಆದರೂ ಭಾಳ ಸಿಂಪಲ್ ಆತ ಅತ್ತಿಯರ ಮದ್ವೆ. ನಾ ಹಿಂಗೆ ಆಕೈತಂತ ಅಂದ್ಕೊಂಡಿದ್ದಿಲ್ಲ. ನಾ ಇಲ್ಲಿ ಬಂದಾಗಷ್ಟು ನಾ ಇವ್ರು ಜೋರಾಗಿ ಎಲ್ಲ ಚಲೋತ್ತಾಗೆ ಮದುವೆ ಮಾಡ್ಕೊತೀನಿ ಅಂದಿದ್ದಕ್ಕೆ ಅದೇ ಧೈರ್ಯದ ಮೇಲೆ ನಾನು ಬಂದಿದ್ದೆ. ನೋಡಿದರೆ ಭಾಳ ಒಂಥರ ಕೀಳು ಅನ್ನಿಸ್ಬಿಡ್ತು ಮದ್ವೆ. ಭಾಳ ಕೀಳು ಅಲ್ವಾ? ಕೀಳೇನು ಬಂತಿದ್ರಾಗ? ಮದುವೆ ಮಾಡ್ಕೊಂಡು ಚಂದ ಜೀವನ ಮಾಡ್ಕೊಂಡು ಹೋಗ್ರಿ, ಮುಗೀತು. ಈಗ ಲಗ್ನ ಆಗೈತಲ್ಲ, ಒಂದ್ಸಲ ನಿಮ್ಮ ಅಪ್ಪ ನಿಮ್ಮ ಹೋಗಿ ಭೇಟಿ ಆಗ್ರಿ, ಲಗ್ನ ಆಗೈತಿ ಹಿಂಗೆ ಅಂತೇಳಿ. ಅಕಸ್ಮಾತ್ ಏನಾರ ಒಪ್ಕೊಂಡ್ರೆ ಅಂದ್ರೆ ಬೇಕಾದ್ರೆ ಇನ್ನೊಮ್ಮೆ ಅವರು ನಾವು ಸೇರಿ ಇನ್ನೊಂಚೂರು ಜೋರಾಗಿ ಚಂದಾಗಿ ಮಾಡೋಣಂತ. ಅವ್ರು ಒಪ್ಕೊಳ್ಳಲ್ಲ ಇಷ್ಟು ಸುಲಭಕ್ಕೆ ಅವರು. ಹಂಗಾರು ನೋಡವ, ಈಗ ಲಗ್ನ ಆಗೈತಲ್ಲ ಇದೆ ಫೈನಲ್. ಮತ್ತು ಸುಮ್ಮನೆ ನೀನು ಹಂಗೆ ಮಾಡು ಹಿಂಗೆ ಮಾಡು ಅನ್ನಕ್ಕೆ ಹೋಗ್ಬೇಡ. ಎಲ್ಲ ಮದುವೆ ಮಾಡೋಕ್ಕಾಕತ್ತೇನೆ ಹೇಳಂಗಾರ ನೀನು ನೋಡೋಣ. ಮಾವಾರ್ ಬಂದಿಲ್ಲ ನಮ್ಮ ಲಗ್ನಕ್ಕೆ. ಇಲ್ಲೋಡ, ಈಗ ಜಗಳ ಬೇಡ, ಬಿಟ್ಬಿಡು ಹೋಲಿ. ಈಗ ಆಗೈತಿ, ಮದುವೆ ಆಗ್ಬೇಕಾಗಿತ್ತ ನನಗೆ, ನಿನಗೆ ಆಗೈತಿ. ಸರಿ, ನಂಗೆ ಯಾಕೋ ತಲೆ ಭಾಳ ನೋವಾಗ್ತೈತ್ರಿ, ಒಂಚೂರು ಮಕ್ಕೊಂತೇನೆ. ಅಲ್ಲವಾ, ಮದುವೆ ಮಾಡ್ಕೊಂಡು ಮನೆಗೆ ಬಂದಿರೋದು ಇನ್ನು ಕೆಲವೊಂದು ಕೆಲಸಗಳು ಬಾಕಿ ಅದಾವು. ತಾಳಿ ಗುಡಿಯಾಗ ಕಟ್ಸಿರ್ಬೋದು. ಸೊಸೆಯಾಗಿ ನೀ ಮನೆಗೆ ಬಂದ್ಮೇಲೆ ಮಾಡೋ ಕೆಲಸಗಳು, ಪೂಜೆ ಪುನಸ್ಕಾರ, ದೀಪ ಹಚ್ಚೋದು ಎಲ್ಲ ಉಳ್ದೈತಿ. ನೀನು ಹಿಂಗೆ ಮಕ್ಕೋತೀನಿ ಅಂತ 3 ಸಂಜೆಲೆ ಅನ್ಬಾರ್ದು. ನಂಗೆ ಬೇಸರ ಆಗೈತಿರ್ತೀರ. ನಾನು ನಮ್ಮ ಮನೆಯಾಗಿದ್ದಾಗ ಹಿಂಗೆ ಮಾಡ್ತಿದ್ದೆ. ನಂಗೆ ಬೇಸರ ಆದ್ರೆ ಹೋಗಿ ಮಕ್ಕೊಂಡ್ಬಿಡ್ತಿದ್ದೆ ಅಷ್ಟೇ. ನಾನು ಈಗ ಹೋಗಿ ಒಂದು ಸ್ವಲ್ಪ ಮಕ್ಕೋತೀನಿ. ಆಯ್ತಾಯ್ತು, ಹೋಗಿ ಮಕ್ಕೋ. ಅವ ಹೋಗ್ಲಿ ಬಿಡವಾಕಿ, ಸುಸ್ತಾಗೈತಂತ. ಅಲ್ಲ ಸುಸ್ತು? ಏನು ಸುಸ್ತು? ಲಗ್ನ ಆಗೈತಿ, ಇಲ್ಲಿ ಏನು ಕೆಲಸ ಇರಲ್ಲ ಅಂತ ಮಾಡಿ ಏನ? ಹುಚ್ಚಬೇಡಂಗೆ ನೀನು ಎಲ್ಲದಕ್ಕೂ ಹೂನ ಅಂತೀಯಲ್ಲ. ಏನಪ್ಪ ಈ ಹುಡುಗಿ ನಡ್ಕೊಂಡಿದ್ಯಾಕ ನಂಗೆ ಸೇರ್ಲಿಲ್ಲ ಬಿಡು. ಸೇರಕ್ಕೆ ಏನಾಯ್ತವ, ಸುಮ್ಮನಿರು. ಏನಪ್ಪ ವಿಚಿತ್ರವಾಗಿ ಮಾತಾಡ್ತೀನಿ ನೀನಂತರು. ಅಲ್ಲಲ್ಲ, ಗುಡಿಯಾಗಲ್ಲಿ ಮತ್ತೆ ನೋಡಕತ್ತಾಳ, ಮಂದಿದಾರ ಬೇರೆದಾರ, ಅವ್ರಿದ್ರಿಗೆ ನೀನು ಕೂಡ ಜಗಳ ಮಾಡ್ತಾಳಲ್ಲಿ. ಹುಡುಗಿ ಎಷ್ಟು ಜೋರ ಐತಿದೆ. ನನಗೆ ಈಗ ಅನ್ನಿಸ್ತೈತಿ ಒಂದ್ಸಲ ನಿಮ್ಮ ಅಪ್ಪ ಹೇಳಿದ್ದ ಬರಬರೀನ ಅಂತ ಹೇಳತ್ತಾಗ. ಭಾರಿ ಜೋರದಾಳ ಆಯ್ಕೆ. ಈಗ 2-3 ದಿನದಿಂದ ಮೆತ್ತನ ಕಳ್ಳಿ ಹಂಗಿದ್ದು ಈಗ ಬಾಲ ಬಿಚ್ಚಕತ್ತಾವ ನೋಡು. ಅವ ಸುಮ್ಮನಿರವ, ಹಿಂಗೆಲ್ಲ ಮಾತಾಡ್ಬೇಡ, ಕೇಳತತಿ. ಏನಾರ ಮಾಡ್ಕೊರಪ್ಪ, ಏನಾರ ಮಾಡ್ಕೊರಿ. ನಿಮ್ಮ ಅಪ್ಪ ನೋಡಿ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನನಗೆ ಅದೇ ಚಿಂತೆ ಆಗಿತ್ತು. ನಾನು ಒಂಚೂರು ಹೊರ ಕಡೆ ಹೋಗ್ಬರ್ತೀನಿ. ಏನೋ ಅಲ್ಲೇದಾರ ಏನೋ ನೋಡ್ತೀನಿ, ಏನು ಮಾಡಕತ್ತಾರ ಅಂತೇಳಿ. ಏನಾಯ್ತ ಶಾಂತಕ್ಕ, ಲಗ್ನಕ್ಕೆ ಹೋಗಿದ್ದೆಲ್ಲ ಚಲೋ ಆತನ ಲಗ್ನ? ಅಯ್ಯೋ ದೇವ್ರೆ, ಬಾ ನಮ್ಮ ಅತ್ತಿಗೆಗೆ ಇನ್ನು ಬುದ್ಧಿ ಬೆಟ್ಟಾಕೈತಿ ನೋಡ್ತಿರ್ಬೇಕಾರೆ. ನೀನು ಏನು ಹೇಳಿದ್ಲ ನಮ್ಮ ಶಾಂತಕ್ಕ ಅಂತೀನಿ ನೋಡ್ಬೇಕಾರೆ. ನೀನು ಇನ್ನು ಬುದ್ಧಿ ಬೆಟ್ಟಾಗದಂತರೂ ಗ್ಯಾರಂಟಿ. ಇದ್ಯಾಕೆ ಶಾಂತಕ್ಕ ಹಿಂಗೆ ಅನ್ನಕತ್ತಿ? ಮತ್ತಿನ್ನೇನ್ಲಿ ಸೊಸಿ ಚಲೋ ಸಿಕ್ಕಾಳ್ಬಿಡು. ಸೊಸಿ ರೊಕ್ಕದಕ್ಕಿ ಅಂತೇಳಿ ಮಾಡ್ಕೊಂಡಾರ. ಆಕಿಗೇನು ಸ್ವಲ್ಪ ಐತಂತ ಮಾಡಿಯ? ಅಯ್ಯೋ ದೇವ್ರೆ, ಬರೇ ಲಗ್ನ ಆಗಿನ ಬಿದ್ದು ಕಾಲು ಸಹ ಮಾಡು, ನಮಸ್ಕಾರ ಮಾಡು ಅಂತಂದ್ರೆ ಎಲ್ಲಾರ್ದು ಬೀಳಕ್ಕಾಗಲ್ರಿ ತೀರ. ಒಬ್ರದ್ದು ನಿಮ್ದಷ್ಟು ಬೀಳ್ತೇನೆ ತಗೋರಿ ಅಂತಂದ್ಲ. ನಮ್ಮ ಅಣ್ಣಂತರೂ ಲಗ್ನಕ್ಕೆ ಬಂದಿಲ್ಲ. ಹೌದಾ ಶಾಂತಕ್ಕ? ಅಯ್ಯೋ ಶಾಂತಕ್ಕ, ಹಂಗಾರ ನಿಮ್ಮ ಅತ್ತಿಗೆ ಹುಟ್ಟಿದ್ ಬೆಳೆದ್ ಕೂಡ ನೆನ್ಪಕತ್ ಬಿಡು. ಅಷ್ಟೇ ಯಾಕೆ ಆ ಗುಡಿಯಾಗ ತಾಳಿ ಕಟ್ಸಕತ್ತೈತಿ. ಹಿಂಗೆ ಗುಡಿಯಾಗೆಲ್ಲ ನನಗೆ ಬೇಡಾಗಿತ್ತು. ಅಲ್ಲ ನಿಮ್ಮ ಮನ್ಯಾಗ ಒಂದು ಚಂದಾಗ ಒಂದು ನಾತು ನಮ್ಮ ಮನ್ಯಾಗ ಒಪ್ಕೊಂಡಿಲ್ಲ ಸರಿ. ನಿಮ್ಮ ಮನೆಯವರು ಗುಡಿಯಾಗ ಅದೆಷ್ಟು ಸಿಂಪಲ್ಲಾಗಿ ತಾಳಿ ಕಟ್ಸಕತ್ತಾರ. ಒಂದು ಸಣ್ಣದು ಇಲ್ಲೇ ಒಂದು ಹಾಲ್ ಹಿಡ್ದಾದ್ರು ಸಂಕ್ಷಿಪ್ತ ಒಂದು 100 ಮಂದಿಯಾರ ಕರೆದು ಏನಾರ ಮಾಡ್ಬೋದಿತ್ತು. ಅದು ಮಾಡೋಕ್ಕಾಗಲ್ಲನು. ಈ ಥರ ಗುಡಿಯಾಗ ತಾಳಿ ಕಟ್ಸಕತ್ತಾರಲ್ಲ, ಅದಕ್ಕೆ ಮತ್ತೆ ಸೀರೆ ನೋಡಿಲ್ಲ ಎಂಥದೈತಿ, ಹಂಗೈತಿ ಹಿಂಗೈತಿ, ಮನೆ ನೋಡಿದ್ರೆ ನಿಮ್ದು ಹಂಗೈತಿ, ನಾನು ಬಂದೆ ನಿಮ್ಮನ್ನು ನಂಬ್ಕೊಂಡು, ನೀವು ನನಗೆ ನೋಡಿದ್ರೆ ಈ ಥರ ಮದುವೆ ಆಗಕತ್ತೀರಿ ಅಂತೇಳಿ ಅಲ್ಲೇ ಗುಡಿಯಾಗ ಜಗಳ ತೆಗ್ದಾಳ ಅಂದ್ಕೂಟ. ಗೊತ್ತಾ? ಅಯ್ಯೋ, ನಮ್ಮ ಇದ್ರಿಗೆ ತೆಗ್ದಿಲ್ಲ ಜಗಳನ. ಅತ್ತಾಗ ಸೈಡಿಗೆ ನಿಂತು ಭಾಳ ಮಾತಾಡಕತ್ರ. ನಾನು ನಮ್ಮ ಅತ್ತಿಗೆ ಮಗ ಅಂದೇ ಬಿಟ್ಟೆ. ಸುಮ್ಮನೆ ಹಾಕಿರ್ಬೇಕು, ಹೌದಿಲ್ಲ? ನಮ್ಮ ಅತ್ತಿಗೆ ಒಂದು ಸ್ವಲ್ಪ ಉಪಕಾರ ಹಚ್ತಾಳನು ಯಾರಿಗಾರ ಏನಾರು ಇತ್ತಂದ್ರೆ. ಅದಕ್ಕೆ ಅತ್ತಿಗೆ ಏನೋ ಭಾಳ ಬಾಯಿ ಮಾಡಕತ್ತಾರಲ್ಲ, ಏನೋ ಭಾಳ ಮಾತಾಡಕತ್ತಾರ ಅಂದೆ. ಹೌದಾ ಅನ್ಕೊಂತ ಇಬ್ಬರು ಮುಂದೋದ್ವಿ. ಬಾಯಿ ಕೇಳಕತ್ತ. ಆಮೇಲೆ ಈಕೆ ಅತ್ತಿಗೆ ಏನದ ಮನೆಗೆ ಹೋಗಿ ಮಾತಾಡೋಣ ತಗೋರಿ ಅಂದ್ಲ. ಹೌದಾ ನೋಡವ ಹುಡುಗಿ ಹೆಂಗೆ ಅಲ್ಲ ತಡಿ, ಹೆಂಗೋರ ಧೈರ್ಯ ಶಾಂತಕ್ಕ. ಅಲ್ಲ ಓಡಿ ಬಂದಾಳ ಅಲ್ಲ, ಇಲ್ಲೇ ಗೊತ್ತಾಗ್ಬಿಡ್ತೈತಿ. ಅಲ್ಲಿಂದ ಓಡಿ ಬಂದಾಳ ಇಲ್ಲಕ್ಕೆ. ಓಡಿ ಬಂದಕಿ ಅವ್ರಿಗೆ ಅಷ್ಟು ಮಾತಾಡಿ ಓಡಿ ಬಂದಾಳಂದ್ರೆ ಮತ್ತೆ ಇವ್ರನ್ನ ಬಿಡ್ತಾಳನ ಈಕೆ. ಮಾಡಲಿ ಎಷ್ಟು ಕೆಲಸ ಒಳಾಕೊಂಡು ಮಾಡ್ತಾಳ, ಮಾಡಲಿ. ನಮ್ಮ ಅತ್ತಿಗೆ ಮಾತ್ರ ಬುದ್ಧಿ ಬೆಟ್ಟಾಗ ಗ್ಯಾರಂಟಿ. ನಾ ಹೇಳ್ತೀನಲ್ಲ, ಗ್ಯಾರಂಟಿ. ಯಾಕಾರ ಮಾಡ್ಕೊಂಡು ನೇ ಹೋಯ್ಕಿನ ಸೊಸಿ ಅನ್ಬೇಕು ನೋಡಿ ನೀನು. ಹಂಗಾಕತ್ತದ ಬೇಕಾರೆ ನೋಡಿ ನಿನ್ ಗಿರ್ಜಿ ಏನು ಹೇಳಿದ್ಲ ಶಾಂತಕ್ಕ ಅಂತೇಳಿ. ಅಲ್ಲ ಕರೇನ ನಮ್ಮ ಇಕ್ಕಿ ಯಾರಕ್ಕಿ ನನ್ನ ಸೊಸಿ ಜ್ಯೋತಿನ ಇದು ಪೈತ್ರನ್ನ ಭಾಳ ಮಾತಾಡ್ಸಿಲ್ಲಕ್ಕಿ. ಹೌದಾ? ಅಲ್ಲಿ ಹೋಗಾಕ ಒಲ್ಲೆ ಅಂದ್ಲಕ್ಕಿ.
ನಾನೇ ಹೋಗಿ ಬರೋಗ ಹೋಲೆ ತಗೊಂಡು ಮದುವೆ ಆಗೈತಿ ಆಕಿ ಮಕ ಏನು ನೋಡ್ತಿ ಹೊರಗಿನ ಬಂದು ಮೂಳ ಮಾತಾಡ್ಸ್ಲಿಲ್ಲ ಅಂದ್ರೆ ಮಾತಾಡ್ಸ್ಲಿಲ್ಲ ನಿಮ್ಮ ಚಂದ ಮಾತಾಡೋನಿಲ್ಲ ಹೋಗಿ ಬಾ ಮತ್ತೆ ತೀರಾ ಹೋಗ್ಲಿಲ್ಲ ಅಂದ್ರೆ ಸರಿ ಅನ್ಸಲ್ಲ ಹೋಗಿ ಬರವಾ ಅಂತಂದ್ರೆ ನಾನು ಕಳಿಸಿದ್ದು ಅಲ್ಲಿ ಹಳೆ ಬಿಳಿ ಎರಡನ ಗುಡಿಗೆ ಹೋದ್ವಿ ತಾಳಿ ಕಟ್ಟಿಸ್ತಾರ ವಾಪಸ್ ಊಟ ಎಲ್ಲ ಉಪಚಾರ ಅಲ್ಲಿ ಬಿಡ ಇವತ್ತಾಗ ಮಠಕ್ಕೆ ಹೋದ್ವಿ ಸೀದಾ ಅಲ್ಲೇ ಮಠಕ್ಕೆ ಹೋಗಿ ಸಿದ್ಧಾರ್ಥ ಮಾಡಿದಾಗ 1 ಗಂಟೆ ಅಷ್ಟೊತ್ತಿಗೆ ಅಷ್ಟು ಊಟ ಮಾಡಿದ್ವಿ ಊಟ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬಂದಿದ್ದು ನಾನು ನನ್ನ ಗಂಡ ಇಲ್ಲೇ ಇಳಿದ್ವಿ ಅವ್ರು ಸೀದಾ ಮುಂದೆ ಹೋದ್ರು ಹೌದಾ ಶಾಂತಕ್ಕ ಗೌಡ್ರಲ್ಲೇ ಹೋಗ್ಬಿಟ್ಟಿದ್ರಂತಲ್ಲ ಶಿವಲಿಂಗಣ್ಣನ ಯಾರ ಅಂದಂಗೆ ಆತ ಅಯ್ಯ ನಿಮ್ಮ ಗೌಡ್ರ ಅದು ಗೊತ್ತಲ್ಲ ನಿಮ್ಮ ಮಧ್ಯಾಹ್ನ ಒಂದು ತಟಕ್ಕೆ ಹಂಗೆ ಹೊರಗೆ ಹೋದ್ರ ಅಂದ್ರೆ ಕುಡಿಬೇಕು ಅನಿಸುತ್ತೆ ಅವ್ರಿಗೆ ಅವು ಮಧ್ಯಾಹ್ನ ಮಠದಂತೇಳಿ ಹೋಗಿ ಊಟ ಮಾಡಕ್ಕಂತೇಳಿ ಊಟ ಮಾಡ್ಬರ್ರಿ ಅಂತ ನಾ ಅಂತೀನಿ ಬಂದು ತಡಿಯ ಅಂದಾರ ಪಟಕ್ಕನ ಹೋಗ್ಯಾರವ ಅಯ್ಯೋ ಈಗಿನ ಮತ್ತೆ ಬಾಯ್ ಮಾಡತ್ಲ ನಾತಿಯಮ್ಮ ನೀ ತಲೆ ಕೆಡ್ಸ್ಕೊಬಿಡ್ರಿ ಒಳಗೋರಿ ಬರ್ತಾರ ಅವ್ರು ಬಂದು ನಾ ಕರ್ಕೊಂಡು ಬರ್ತೇನೆ ಹಾಗೂ ಒಂದು ವೇಳೆ ಏನಾರು ಅವ್ರು ಲೇಟ್ ಆತಂದ್ರೆ ನೀವು ಎಲ್ಲರೂ ಊಟ ಮಾಡ್ಕೊಂಡು ಕಾರ್ನೇ ಹೋಗ್ರಿ ನಾವು ಬಸ್ ಹತ್ಕೊಂಡು ನಮ್ಮ ಮನೆಗೆ ಬರ್ತೀವಿ ನೀವು ಸುಳ್ಳ ಒದರಾಡ್ಕೊಂಡು ನಿಂದ್ರಬೇಡ್ರಿಲ್ಲ ಅಂದಬಿಟ್ಟೆ ನಾನು ನನ್ನ ಗಂಡ ಸುಮ್ಮನೆ ಅಲ್ಲಿ 4 ಮಂದಿ ಒದರಾಡಕತ್ತಾರೆ ನಂಗೆ ಸರಿ ಅನಿಸ್ಬೇಕಲ್ವ ಆಕಿನ ಈಗ ಬಂದು ಮದುವೆ ಮಾಡ್ಕೊಂಡು ಆಕಿ ಮುಂದೆಲ್ಲ ಯಾಕೆ ನನ್ನ ಗಂಡನ ಮರ್ಯಾದೆ ಕಡಿಮೆ ಆಗ್ಬೇಕು ಇವಕ್ಕೆ ನಾವು ಹೆಣ್ಮಕ್ಳು ಮರ್ಯಾದೆ ಕಾಯ್ತೇವೆ ಇವಕ್ಕೆ ಮರ್ಯಾದೆ ಕಾಯ್ಕೊಳ್ಳೋದ ಗೊತ್ತಿಲ್ಲ ಇವಕ್ಕೆ ಸಾಕಾಗಿ ಹೋಗ್ಬಿಡ್ತದೆ ಬಿಡ ಆಯ್ತಾ ಗಿರ್ಜಿ ಅಲ್ಲ ಅಲ್ಲಿ ಒಂದು ಹೊತ್ತು ಊಟ ಮಾಡಿದ್ರೆ ಏನಾಕಿತ್ತು ಕುಡ್ದೇ ಉಣ್ಬೇಕು ಅನ್ನೋ ಹಠ ಎಷ್ಟು ನೋಡೋರಿಗೆ ಏನು ಮಾಡ್ತಿಲಿ ನಮ್ಗೆ ಸಾಕಾಗಿ ಹೋಗ್ಬಿಡ್ತದೆ ಗಿರ್ಜಿ ಏನು ಅನ್ನಕ್ಕೂ ಬಾರದು ಬಿಡಕ್ಕೆ ಬಾರದು ಅನ್ನಂಗೆ ಆಗ್ಬಿಟ್ಟೆ ನಮ್ಮ ಮನೆ ಬರತ್ತಾಗ ಹೇಳಿದ್ರೆ ಕೇಳ್ತಾವ ಇವು ಓ ಗೌಡ್ರು ಅದಕ್ಕೆ ಹೋಗಿದ್ರಾ ಹೊರಗಡೆ ಶಾಂತಕ್ಕ ಎದಕ್ಕೆ ಜಗಳ ಮಾಡ್ತೀವಿ ಹೋಲ ತಗೊಂಡು ಯಾಕೆ ಚಲೋ ಅಂದು ಹೇಳಿ ನಿಮ್ಮ ಮತ್ತಿಗೆ ಅಲ್ಲ ಹಂಗಂದು ನಿಮ್ಗೆ ಮತ್ತೊಟ್ಟು ಬೇಜಾರು ಮಾಡಕ್ಕೆ ಕಾಂತತಿ ನೀ ಅಂದು ಚಲೋ ಮಾಡಿ ಹೌದು ಏನು ಅರೆ ದೂರ ಏನು ನಮ್ಗೇನು ಗೊತ್ತಿಲ್ಲ ಬಸ್ ಹತ್ತಿ ಬರೋಕೆ ಹೌದಿಲ್ಲ ಅಲ್ಲ ಶಾಂತಕ್ಕ ಈಗ ಮದುವೆ ಮಾಡ್ಕೊಂತಲ್ಲ ಹುಡುಗಿ ಅಪ್ಪ ಅವ್ನ ನೆನಪಾಗಿರಕ್ಕಿಲ್ಲ ಏನು ಮಾಡ್ತೀನಿ ನೋಡುವ ಇತ್ತಲ್ಲ ನನ್ನ ಮಗಳು ನಮ್ಮನ್ನ ಬಿಟ್ಕೊಟ್ಟು ಹೋಗಲಿಲ್ಲ ರಾತ್ರಿ ಯಾವನ್ನ ನಂಬ್ಕೊಂಡು ಹೋದ್ಲು ಮಣ್ಣು ತಿನ್ಸಿದ ಇವನ ಈ ಹಾಲು ಕಟ್ಬೇಡನ್ನ ಇವನ್ನ ನಂಬ್ಕೊಂಡು ಹೋಗ್ಯಾಳಕ್ಕೆ ಊರು ಬಡೆ ಅಲ್ಲೇ ನನ್ನ ಮಗಳು ಹೋಗ್ಯಾಳ ಇವ್ ಇತ್ತಾಗ ಬಂದು ಅಯ್ಯೋ ದೇವ್ರೇ ನನ್ನ ಮಗಳಿಗೆ ಅನ್ಯಾಯ ಮಾಡಿಬಿಟ್ನಲ್ಲ ಶಾಂತಕ್ಕ ನನ್ನ ಮಗಳಿಗೆ ಅನ್ಯಾಯ ಮಾಡಿಬಿಟ್ಟ ಅಲ್ಲೇ ಇದ್ದು ಲಗ್ನ ಮಾಡ್ಕೊಂಡಿದ್ರು ನನಗೆ ಇಷ್ಟು ಬೇಜಾರಾಕಿದ್ದಿಲ್ಲ ನನ್ನ ಮಗಳಿಗೆ ಅನ್ಯಾಯ ಮಾಡಿ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಮತ್ತೆ ಇಲ್ಲಿನ ಮಗಳು ಮದುವೆ ಮಾಡ್ಕೋಬೇಕಂತ ಪ್ರಯತ್ನ ಪಟ್ಟು ಅದಾಗಲಿಲ್ಲ ಅಂತೇಳಿ ಈಗ ಯಾವಕ್ಕಿನ ಪ್ರೀತಿ ಮಾಡ್ಕೊಂಡ ನನ್ನ ಮಗಳು ಅತಂತ್ರ ಬಾಳೆ ಮಾಡ್ಕೊಂಡು ಅದು ಓದ್ತಾ ಆಯ್ತಲ್ಲೇ ಅಯ್ಯೋ ದೇವ್ರೇ ಒಂದೊಂದ್ಸಲ ನೆನಪಾದ್ರೆ ಶಾಂತಕ್ಕ ಭಾರಿ ಕಣ್ಣ ನೀರು ಬರ್ತಾವ ನನ್ನ ಮಗಳಿಗೆ ಅನ್ಯಾಯ ಮಾಡಿದ ಜೈಲೇ ಕೊಳಿತಾನ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ಅರ್ಧಕ್ಕೆ ಹಿಂಗೆ ಬರ್ತಾನಂತ ನಾ ಅಂದ್ಕೊಂಡಿದ್ದಿಲ್ಲ ಆದರೂ ಏನು ಶಾಂತಕ್ಕ ಕಾನೂನು ಬಿಗಿ ಇಲ್ಲ ಬಿಡ ಬಿಗಿ ಇಲ್ಲ ಈಗ ನೀನ ನೋಡ್ತಿಲ್ಲ ಕೊಲೆ ಮಾಡಿ ಭಾಳ ಅಂದ್ರೆ ಒಂದು 3 ತಿಂಗಳು ಜೈಲೇ ಒದ್ದಾಡ್ಯಾರ ಅನ್ಕೋ ಆಮೇಲೆ ಅದು ಯಾವ ಮೈಕ್ಲೆ ಏನು ರೊಕ್ಕ ಕೊಟ್ಟು ಯಾ ದೇವರೇ ಒಂಚೂರು ಹಿಂದ್ಗಟ್ಟಿತ್ತಂದ್ರೆ ಮುಗಿದೋತು ಬಿಟ್ಟು ಕಳಿಸಾತು ಹೊರಗೆ ಅಡ್ಡಾಡ್ತಿರ್ತಾರೆ ಅವು ಸತ್ತಿದ್ದು ಸತ್ತು ಹೋಗ್ಬಿಟ್ಟಿರ್ತಾವೆ ಮೊನ್ನೆ ಆ ರಂಗಪ್ಪನ ಮಗನ್ನ ಕೊಲೆ ಮಾಡಿದ್ರಲ್ಲ ಅದೇ ಈ ಪತ್ರಕರ್ತ ರಂಗಪ್ಪನ ಮಗನ ಕೊಲೆ ಮಾಡಿದ್ರಲ್ಲ ಕೊಲೆ ಮಾಡಿದ್ರು ಅವ್ರ ಸಂಬಂಧಿಕರೇ ಮಾಡಿದ್ರು ಕೊಲೆ ಮಾಡಿ ಹೊರಗಡ್ಯಾಡಕತ್ತಾವ ಆರಾಮಾಗಿ ಒಂದು ಎಷ್ಟೋ ದಿನ ಸ್ವಲ್ಪ ಒಳಗಿದ್ರಂತೆ ಆಮೇಲೆ ಅದು ಒಂದು 2 ತಿಂಗಳು 1.5 ತಿಂಗಳು ಅನ್ನೋದ್ರೊಳಗೆ ಆಲೆ ರೊಕ್ಕ ಕೊಟ್ಟು ಬಿಡಿಸ್ಕೊಂಬಂದಾತು ಅವ್ರು ಹೊರಗಡ್ಯಾಡಕತ್ತಾರ ಇದು ಪಾಪ ಹುಡುಗ ಸತ್ತು ಹೋತು ಏನು ಮಾಡ್ತಿ ಹೌದಿಲ್ಲ ಅಯ್ಯೋ ದೇವ್ರೆ ನೆನೆಸ್ಕೊಂಡ್ರೆ ಭಾರಿ ಬೇಜಾರಾಕೈತಿ ಬಿಡ ಏನು ಮಾಡೋಕ್ಕಾಕತಿ ಹಾಗಾಗಿ ಕೋರ್ಟು ಕೇಸು ಕಾನೂನು ಅಂದ್ರೆ ಹೆದರ್ಕಿಲ್ದಂಗೆ ಆಗ್ಬಿಟ್ಟತಿ ಫೋಟೋ ಗಿಟ ತೆಗೆದ್ರ ಫೋಟೋ ತರೋದು ಬಂದಿದ್ರ ಶಾಂತಕ್ಕ ಇವ ಮೊಬೈಲ್ನಾಗ ತಗೊಂಡು ಫೋಟೋಗಳನ್ನ ಅದು ಯಾವ ಫೋಟೋದಾರ ಬರ್ಬೇಕು ಅಲ್ಲ ಹೇಳ್ತಿದ್ಲು ದೊಡ್ಡದಾಗಿ ನನ್ನ ಮಗನ ಮದುವೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡ್ತಿರು ನಿನ್ನ ಮಗಳಿಗಿಂತ ಎತ್ತಾಗ ಚಲೋ ಇರೋ ಹುಡುಗಿ ತರ್ತೀನಿ ಹಂಗೆ ಹಿಂಗೆ ಅಂತೇಳಿ ನನ್ನ ಮಗಳ ಕಾಲು ಧೂಳಿಗೆ ಸಮ ಆಗೋದಿಲ್ಲ ಅದು ಹುಡುಗಿ ಯಾಕೆ ಹೇಳ ನಮಗೆ ಜಗಳ ಗಂಟೆ ಐತದು ಜಗಳ ಗಂಟೆ ತಟ್ಟಿಗೆ ಹೋಲಿ ರೊಕ್ಕ ಐತಂತೇಳಿ ಸೊಕ್ಕು ಭಾಳ ಐತಕಿಗೆ ತಡಿ ನಮ್ಮ ಮತಿಗಮ್ಮಗೆ ಆಗ್ಬೇಕು ಆಗಲಿ ಎಲ್ಲ ಹಾಕತ್ ಸರಿಯಾಗಿ ಕುಂದ್ರಿ ಒಂಚೂರು ಚಾ ಮಾಡ್ಕೊಂಬರ್ತೇನೆ ನನಗೂ ಅಲ್ಲಿಂದ ಬಂದು ತಲೆ ಕೆಟ್ಟದಂಗೆ ಐತಿ ಇವರು ಹೊರಗೆ ಹೋಗ್ಯಾರ ಒಂಚೂರು ಚಾ ಮಾಡ್ತೀನಿ ಕುಡಿಯೋಣಂತ ಆದರೂ ಶಾಂತಕ್ಕ ನಿಮ್ಮ ಮತಿಗೆ ಅವತ್ತಷ್ಟು ಮಾತಾಡಿ ನೀನಟ್ಟು ನಿನ್ನ ತವ್ರ ಮನೆಗೆ ಹೋಗಿದ್ದಿಲ್ಲ ಬಿಡು ಕಡಿಗೆ ಹಾಕಿನ ಬಂದು ಕರೆದ ಮೇಲೆ ಹೋದಿ ನೋಡಿಗಲ್ಲ ಇಲ್ಲವಾ ಅವತ್ತಷ್ಟು ಮಾತಾಡಿದ್ದಿಲ್ಲ ಮನೆ ಒಳಗೇನು ಹೋಗಿಲ್ಲ ಹೊರಗೆ ನಿಂತೆ ಅಲ್ಲೇ ನಮ್ಮ ತಮ್ಮ ಕಾರ್ ತೆಗ್ದ ಹತ್ತಿದೆ ಅವ್ನ ಕಾರ್ನಾಗ ಹತ್ತಿದ್ವಿ ಸೀದಾ ಇದಕ್ಕೆ ಹೋದ್ವಿ ಮದುವೆ ಮುಗಿಸಿದ್ವಿ ಸೀದಾ ಬರೋದಾರಾಗ ನನಗೆ ಇಲ್ಲ ಮನೆ ಮುನ್ನ ಇಳ್ಕೊಂಡೆ ಅವ್ರು ಮುಂದೆ ಹೋದ್ರು ನಾವೆಲ್ಲ ನೀವು ಎದಕ್ಕೆ ಹೋಗ್ಬೇಕು ಹೌದಿಲ್ಲ ಒಂದ್ಸಲ ಅಲ್ಲ ಅನ್ಸಿದ್ಮೇಲೆ ನಮ್ಮವ್ವನ್ ಬಂದಿದ್ದಿಲ್ಲ ಮದುವೆಗೆ ಮೊಮ್ಮಗನ ಮದುವೆಯಾಗ ನೋಡಿ ನಮ್ಮವ್ವ ಇಲ್ಲ ಹಡತ್ ತಂದಿಲ್ಲ ಇವು ಮದುವೆ ಮಾಡ್ತಾವೆ ಅದಕ್ಕಿಂತ ಮಕ್ಕಳು ಅಂತೆ ನಾನು ಹೌದಿಲ್ಲ ಗಿರ್ಜಿ ಹೌದಾ ಶಾಂತಕ್ಕ ನೀ ಹೇಳೋದು ಬರೋಬ್ಬರಿನೇ ಪಾಪ ಅವು ಹಿರಿಯರಿಗೆ ಇಂಥವೆಲ್ಲ ಸೇರೋದಿಲ್ಲ ಹಂಗಾಗಿ ಅವು ಇಷ್ಟಪಡೋದಿಲ್ಲ ಬಟ್ ನೀ ಮನೆ ಒಳಗೆ ಹೋಗಿಲ್ಲ ನೀಗ ಇಲ್ಲವಾ ಅದಂಗೆ ಗಿರ್ಜಿ ನಿಂದ 1 ಲಕ್ಷ ರೂಪಾಯಿ ಕೊಟ್ರಾ ಇಲ್ಲ ಶಾಂತಕ್ಕ ಒಂದು 15 ದಿನ ಅಂದಿದ್ದ ಈಗ ಒಂದು 6-7 ದಿನ ಆಗೈತಿ ನೋಡೋಣ ಇನ್ನೊಂದು ವಾರ ನೋಡ್ತೇನೆ ರೊಕ್ಕದ ಏನಾತಂತ ಕೇಳ್ತೇನೆ ಹೋಗಿ ಅಷ್ಟೇ ನನ್ನ ರೊಕ್ಕ ಬೇಕಷ್ಟೇ ಇವರು ರೊಕ್ಕ ಕೊಡಲ್ಲ ಅಂತಂದ್ರೆ ನಾ ಎಲ್ಲಿಂದ ಹೋಲೇವ ನನ್ನ ಮಗಂದು ಕಾಲು ಇದಾಗೈತಿ ಅಲ್ಲಿ ನೋಡಿ ನಿನ್ನೆ ಅಂಗಡಿ ಹೋಗಿ ನೋಡ್ಕೊಂಬಂದಾರ
ಹೋಗಿ ನಮ್ಮ ಮನೆಯವ್ರು ನನ್ನ ಸೊಸಿ ಎಲ್ಲರೂ ಅಂಗಡಿ ಏನೋ ಭಾರಿ ಚಲೋ ಐತಂತ ಹಾಕಕ್ಕೆ ಗಿಂಡವಾಳ ಬೇಕು ಒಂಚೂರು ಆ ಡ್ರೈ ಫ್ರೂಟ್ಸ್ ಅಂಗಡಿ ಇಡೋಣ ಅದನ್ನು ಹೆಲ್ತಿಗೆಲ್ಲ ಭಾರಿ ಚಲೋ ಅಂತೇಳಿ ನಾನು ಸೊಸಿ ಅಂದ್ಲಂತ. ಆ ಡ್ರೈ ಫ್ರೂಟ್ಸ್ ಅಂಗಡಿ ಅಂದ್ರೆ ಏನು ಸಾಧಾರಣ ಆಕತ್ತೇನೆ ಶಾಂತಕ್ಕ? ಎಲ್ಲ ಒಂದು ಪಾವ್ ಕಿಲೋ ತಂದ್ರೆ 2,000-3,000 ಆಕತ್ತವ. ಇನ್ನು ಅವನ್ನ ಎಷ್ಟೆಷ್ಟು ಕಿಲೋ ತಂದು ಅಂಗಡಿಯಾಗ ಮಾಲ್ ಹಾಕ್ಬೇಕಾ ಏನೋ ಯಾರಿಗೆ ಗೊತ್ತು, ಎಷ್ಟು ಲಕ್ಷ ಬೇಕು ಏನು. ಅದಕ್ಕೆ ನಂದು ರೊಕ್ಕ ಇತ್ತಂದ್ರೆ ನನ್ನ ಮಗ ನಾನು ಕೊಡ್ತಿದ್ದೆ. ನನ್ನ ರೊಕ್ಕಿಲ್ಲ, ಎಲ್ಲ ಬೀಗ್ರ ಕಡೆ ಹೆಂಗೆ ಕೇಳ್ತೀನಿ ನೀನು? ನಾಳೆ ಅಂತಾರೆ ನಮ್ಮಿಂದಾನೆ ನನ್ನ ಮಳೆ ಬದುಕಾಕತ್ತಾನ, ನನ್ನ ಬೀಗರು ಉಂಡು ತಿನ್ನು ಬದುಕಾಕತ್ತಾರ, ಇಲ್ಲಾಂದ್ರೆ ನಾವಿಲ್ಲಾಂದ್ರೆ ಗೊತ್ತಾಕಿತ್ತು ಅವ್ರಿಗೆ ಅಂತ ಮತ್ತೆ ಈ ಡೈಲಾಗ್ ಬೇರೆ. ಅದಕ್ಕೆ ಬೇಡ ಇವರು ಸಾಬ್ರಿ ಅಂತೇಳಿ ನಾನು ದೌಡ್ ರೊಕ್ಕ ಇಸ್ಕೊಂಡು ನಾನೇ ಕೊಡ್ಬೇಕು ಅಂತ ಅದೇ ನೀ ಬಂಡವಾಳ ಹಾಕಕ್ಕೆ ಏನಕತ್ತೆ ಏನೋ ಶಾಂತಕ್ಕ. ಇವು ಸುಡುಗಾಡ ತಗೋದು ಸಾಲ ಕೊಡಬೇಡ ಅಂತ ಬಡ್ಕೊಂಡೆ ನಾನು. ಇದು ನನ್ನ ಗಂಡ ಬ್ಯಾಂಕ್ನಾಗ ಇಟ್ಟರಷ್ಟು ಬರೋಲ್ಲ, ಇವ್ರಿಗೆ ರೊಕ್ಕ ಕೊಟ್ಟರೆ ಬಡ್ಡಿ ಬಸ್ತು ಬರ್ತೈತಿ ಅಂತೇಳಿ ಇದು ಮಾಡ್ಯಾರ. ಈಗ ನೋಡಿ, ಈಗ ಬಸ್ಸಲ್ಲಿ ಬಡ್ಡಿ ಸೇರಿ ಕೊಡ್ಬೇಕು. ಈಗ 10 ಲಕ್ಷ ಬರೋಂಗಿಲ್ಲ ಶಾಂತಕ್ಕ. ಹೌದು, ಎಷ್ಟು % ಬಡ್ಡಿ ಹಂಗೆ ಕೊಟ್ಟಿವ ಅವತ್ತು? 5% ಕೊಟ್ಟಿದ್ದೆ. ಹೌದು, 5% ಅಂದರೆ 10 ಲಕ್ಷಕ್ಕೆ ಎಷ್ಟಾಗ್ತದೆ ಶಾಂತಕ್ಕ? ನನಗೂ ಗೊತ್ತಾಗೋದಿಲ್ಲವ ಎಷ್ಟು ಹಾಕಿ ಕೊಡ್ತಾನೆ ಏನೋ ಈಗ. ಅಷ್ಟು ರೊಕ್ಕ ಇಸ್ಕೊಂಡು ಚೆಂದಾಗಿ ಅರ್ಧ ಬ್ಯಾಂಕ್ನಾಗ ತೆಗೆದಿಡ್ರಿ, ಅರ್ಧ ನಿಮ್ಮ ಮಗಗೆ ಏನು ಅದು ಎದಕ್ಕೆ ಬೇಕಂತಿಲ್ಲ ಶಾಂತಕ್ಕ. ಅದಕ್ಕೆ ಹಾಕ್ರಿ. ಈಗ ಕಾಲ ಆಪ್ರೇಷನ್ ಅದು ಇದು ದವಾಖಾನೆ ಗುಳಿಗೆ ಅಂತೇಳಿ ಭಾಳ ರೊಕ್ಕ ಹೋಗೈತನ. ಹೋಗಿರ್ತೈತಿ. ಮತ್ತು ಅವ ಯಾವನ ಡ್ರೆಸ್ಸಿಂಗ್ ಮಾಡಕ್ಕೆ ಬರ್ತಿದ್ನಲ್ಲ ಶಾಂತಕ್ಕ, ಆಮೇಲೆ ಗುಳಿಗೆ ಔಷಧ ಅದು ಇದು ಖರ್ಚು, ಎಕ್ಸ್ರೇ ಕ್ಯಾನಿಂಗು ಅಂತೇಳಿ ಆಮೇಲೆ ದವಾಖಾನಿಗೆ ಹೋಗಿ ಬರೋದು ಸೇರ್ಸೋದ ಒಂದೇ ಚಲೋ ದವಾಖಾನಿಗೆ ಹಾಕಿಬಿಟ್ಟಾರೆ ಇವರು. ಈಗ ಕೇಮ್ಶಿಗಾದ್ರೆ ಒಟ್ಟು ಕಡಿಮೆ ಇಕ್ಕಿತ್ತೆ ಏನೋ, ಕೇಮ್ಶಿಗೆ ಹಾಕಿದ್ದಿಲ್ಲ. ಏನು ಮಾಡೋದು, ಹಂಗೊಂದು 30-40 ಸಾವಿರ ರೂಪಾಯಿ ಮ್ಯಾಲೆ ಕೈ ಬಿಟ್ಟದ ಶಾಂತಕ್ಕ. ಕಡಿಮೆ ಆತಿನ್ನು. ಅಯ್ಯೋ, ಇನ್ನು ಅಲ್ಲಿ ಆಪ್ರೇಷನಿಗೆ ಕೊಟ್ಟಿದ್ರೊಕ್ಕ ನಾ ಹೇಳಕತ್ತಿಲ್ಲ ಶಾಂತಕ್ಕ. ಬರೀ ಹೆಚ್ಚು ಕಮ್ಮಿ ಹಿಂಗೆ ದವಾಖಾನಿಗೆ ಓಡಾಡಿದ್ದು ಗುಳಿಗೆ ಔಷಧ ಆಮೇಲೆ 1-2 ಸಲ ಸಲಾನ್ ಹಚ್ಚಿದ್ರೆ ಅದು ರಗತ್ ಹೋಗೈತಿ ಅಂತೇಳಿ ರಗತ ಹಾಕಿದ್ರೆ ಅದು ಸಣ್ಣ ಪುಟ್ಟ ಕ್ಯಾನಿಂಗು ಇವೆಲ್ಲ ಸೇರಿ ಹೇಳಕತ್ತೀನಿ. ಅದು ಆಪ್ರೇಷನಿಂದು ಎಷ್ಟು 25-30 ಸಾವಿರ ರೂಪಾಯಿ ಬಂತು. ಅದು ಬೇರೆ ಸೇರಿದ್ರೆ ರೊಕ್ಕ ಭಾಳ ಹೋಗೈತೆ ಶಾಂತಕ್ಕ ಈ ವರ್ಷ. ದುಡ್ದೊಟ್ಟು ಅಲ್ಲೇ ಇಲ್ಲೇ ಅಲ್ಪ ಸ್ವಲ್ಪ ಕೂಡಿಸಿಟ್ಟಿದ್ದು ಎಲ್ಲ ದವಾಖಾನಿಗೆ ಹೋತು ನೋಡಿ ಶಾಂತಕ್ಕ. ಏನು ಮಾಡ್ತಿ, ಮನುಷ್ಯ ಮುಂದಿರ್ತಾ ಯೋಚನೆ ಮಾಡಿರ್ತೀವಿ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಅಡುಗೆ ಮನೆ ರಿಪೇರಿ ಮಾಡಿಸ್ಬೇಕು ಅಂತೇಳಿ ಏನೇನೇನೇನೋ ವಿಚಾರ ಮಾಡಿದ್ವಿ. ಎಲ್ಲ ರೊಕ್ಕನೂ ಇದಕ್ಕೆ ಹೋತು ನೋಡಿ. ಇರಲಿ ಬಿಡು, ಬೇಜಾರು ಮಾಡ್ಕೊಬೇಡ. ಏನೋ ದೊಡ್ಡ ಪ್ರಮಾಣದಾಗ ಆಗೋದು ಸಣ್ಣ ಪ್ರಮಾಣದಾಗ ಮುಗ್ದೈತಲ್ಲ ಅಂತ ಖುಷಿ ಪಡ್ಬೇಕಿರ್ಜಿ ಅಷ್ಟೇ. ಹ್ಞೂ ಶಾಂತಕ್ಕ, ಅದೊಂದು ಸಮಾಧಾನ ಆಯ್ತವ ನನಗೆ.